ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಗಳ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2024 KCET ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಕ್ವಶನ್ ನಂಬರ್ 42 ವರೆಗೂ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 43 ಏನಿದೆ, ಲಿಮಿಟ್ as n tends to infinity n divided by n square plus 1 square plus n divided by n square plus 2 square and so on plus 1 divided by 5n ಅಂತ ಇದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ಗಳ ಜನರಲ್ ಟರ್ಮ್ ಬರೆಯೋಣ. ಸೊ ಇಲ್ಲೇನಿದೆ ನೋಡಿ, ಜನರಲ್ ಟರ್ಮ್ ಯಾವ ಥರ ಬರೀಬೋದಪ್ಪ ಅಂದರೆ, ಸೊ ಜನರಲ್ ಟರ್ಮ್ ಇಸ್ ಗಿವೆನ್ ಬೈ n ಡಿವೈಡೆಡ್ ಬೈ n ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂಡ್ ಸೊ ಆನ್ ಇದೆ. ಸೊ ಅದನ್ನು r ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಜನರಲ್ ಟರ್ಮ್. ಸೊ ಇಲ್ಲಿ ಲಾಸ್ಟ್ ಟರ್ಮ್ ಏನಿದೆ, 1 ಡಿವೈಡೆಡ್ ಬೈ 5n ಇದೆ. ಓಕೆ, ಸೊ ಇಲ್ಲಿ ಸೊ ಈಗ ಈ 1 ಡಿವೈಡೆಡ್ ಬೈ 5n ಏನಂತ ಬರಿತೀನಪ್ಪ ಅಂದರೆ, ಸೊ n ಡಿವೈಡೆಡ್ ಬೈ n ಸ್ಕ್ವೇರ್ ಪ್ಲಸ್ 2n ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆ, ಸೊ ಅವಾಗ 2n ಹೋಲ್ ಸ್ಕ್ವೇರ್ ಅಂದರೆ 4n ಸ್ಕ್ವೇರ್ ಆಗುತ್ತೆ, ಪ್ಲಸ್ ಇದೊಂದು n ಸ್ಕ್ವೇರ್ 5n ಸ್ಕ್ವೇರ್. ಸೊ n ಡಿವೈಡ್ ಬೈ 5n ಸ್ಕ್ವೇರ್ ಅಂದರೆ n ಕ್ಯಾನ್ಸಲ್ ಆದರೆ 1 ಬೈ 5n ಬರುತ್ತೆ. ಓಕೆ, ಸೊ ಎರಡು ಟರ್ಮ್ಗಳನ್ನು ಕಂಪೇರ್ ಮಾಡೋದಾದರೆ, ಸೊ r ಪ್ಲಸ್ ಅಲ್ಲಿ ಏನಿದೆ ನಮಗೆ 2n ಇದೆ. ಸೊ ಹಂಗಾಗಿ r ಇಸ್ ಈಕ್ವಲ್ ಟು ಏನಾಯಿತು, 2n ಆಯಿತು. ಓಕೆ, ಸೊ ಈ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ಗಳ ಸಮ್ಮನ್ ಯಾವ ಥರ ಬರೀತೀವಪ್ಪ ಅಂದರೆ, Sn ಇಸ್ ಈಕ್ವಲ್ ಟು ಸಮೇಷನ್ r ಇಸ್ ಈಕ್ವಲ್ ಟು ಫ್ರಮ್ 1 to n, ದಟ್ ಈಸ್ n ಡಿವೈಡೆಡ್ ಬೈ n ಸ್ಕ್ವೇರ್ ಪ್ಲಸ್ ಇಲ್ಲಿ r ಸ್ಕ್ವೇರ್ ಬರೋಣ. ಓಕೆ, ಸೊ ಹಂಗಾದರೆ ಸೊ ದಟ್ ಈಸ್ ಸಮೇಷನ್ r ಇಸ್ ಈಕ್ವಲ್ ಟು 1 to n. ಸೊ ಇಲ್ಲಿ n ಸ್ಕ್ವೇರ್ ಕಾಮನ್ ತೆಗೆದ್ರೆ ಡಿನಾಮಿನೇಟರ್ಲಿ ಏನಾಗುತ್ತೆ, n ಡಿವೈಡೆಡ್ ಬೈ, ಸೊ n ಸ್ಕ್ವೇರ್ ಕಾಮನ್ ತೆಗೆದ್ರೆ 1 ಪ್ಲಸ್ r ಬೈ n ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ, ಸೊ ಇಯರ್ 1n 1 ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ದೇರ್ ಫೋರ್ Sn ಇಸ್ ಈಕ್ವಲ್ ಟು ಸಮೇಷನ್ r ಇಸ್ ಈಕ್ವಲ್ ಟು 1 to 2n, ದಟ್ ಈಸ್ 1 ಬೈ n ಇಂಟು, ಸೊ 1 ಡಿವೈಡೆಡ್ ಬೈ 1 ಪ್ಲಸ್ r ಬೈ n ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ, ಲೆಟ್ ಅಸ್ ರೀಪ್ಲೇಸ್. ಓಕೆ, ರೀಪ್ಲೇಸ್ r ಬೈ n ಬೈ ಎಕ್ಸ್. ಓಕೆ, ಅಂದರೆ r ಬೈ n ಬದಲು ಎಕ್ಸ್ ಅಂತ ರೀಪ್ಲೇಸ್ ಮಾಡೋಣ, ಆ್ಯಂಡ್ 1 ಬೈ n ಬೈ ಡಿ ಎಕ್ಸ್ ಅಂತ ರೀಪ್ಲೇಸ್ ಮಾಡೋಣ. ಓಕೆ, ಸೊ ಅವಾಗ ನಮಗೆ ಇಲ್ಲಿ ಲೋಯರ್ ಲಿಮಿಟ್ ಏನಿದೆ 1 ಇದೆ, ಅಪ್ಪರ್ ಲಿಮಿಟ್ ಏನಿದೆ 2n ಇದೆ. ಸೊ ಅದು ಯಾವ ಥರ ಚೇಂಜ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಲೋಯರ್ ಲಿಮಿಟ್ ದಟ್ ಈಸ್ ಲಿಮಿಟ್ r ಬೈ n, ಹೌದಾ. ಸೊ ಅಂದರೆ ಇಲ್ಲಿ r ಅಂದರೆ ಏನು, ಲೋಯರ್ ಲಿಮಿಟ್ 1 ಇದೆ. ಸೊ ಅಂದರೆ 1 ಬೈ n ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ. ಸೊ 1 ಬೈ ಇನ್ಫಿನಿಟಿ ಅಂದರೆ ಏನಾಯಿತು, ಲೋಯರ್ ಲಿಮಿಟು 0 ಆಗುತ್ತೆ. ದಟ್ ಈಸ್ ಆ್ಯಂಡ್ ಆಸ್ ವೆಲ್ ಆಸ್ ಅಪ್ಪರ್ ಲಿಮಿಟ್ ದಟ್ ಈಸ್ ಲಿಮಿಟ್ r ಬೈ n. ಸೊ r ಅಂದರೆ ಅಪ್ಪರ್ ಲಿಮಿಟ್ ಏನಿದೆ ಇಲ್ಲಿ 2n ಇದೆ. ಸೊ ಅಂದರೆ ಏನಾಯ್ತು, ಈಗ 2n ಡಿವೈಡೆಡ್ ಬೈ n ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ. ಸೊ n ಗೆಟ್ ಕ್ಯಾನ್ಸಲ್. ಸೊ ಅಪ್ಪರ್ ಲಿಮಿಟ್ ಏನಾಯಿತು, 2 ಆಯಿತು. ಓಕೆ, ಈ ಸಮ್ ಆಫ್ ದಿಸ್ ವ್ಯಾಲ್ಯೂನ ಏನಂತ ಬರೀಬೋದಪ್ಪ ಅಂದರೆ, ಈಗ ಇಂಟಿಗ್ರೇಷನ್ ಫ್ರಮ್ 0 to 2, ಹೌದಾ. ಸೊ ಲೋಯರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ 2, ಆ್ಯಂಡ್ ಇಲ್ಲಿ 1 ಬೈ n ಇದೆ. ಸೊ 1 ಬೈ n ಏನಂತ ಬರೀಬೋದು, ಡಿ ಎಕ್ಸ್ ಅಂತ ಬರೀಬೋದು. ಇಯರ್ 1 ಡಿವೈಡೆಡ್ ಬೈ 1 ಪ್ಲಸ್ r ಬೈ n ಅಂದರೆ ಏನು ತೊಗೊಂಡಿವಿ, ಎಕ್ಸ್ ಅಂತ ತೊಗೊಂಡಿವಿ. ಅಂದರೆ ಏನಾಯ್ತು, ಈಗ ಎಕ್ಸ್ ಸ್ಕ್ವೇರ್ ಆಯಿತು. ಓಕೆ, ಸೊ ಈಗ ಇದನ್ನು ಇಂಟಿಗ್ರೇಟ್ ಮಾಡೋಣ. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, ನಮಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ವಿತ್ ದ ಲಿಮಿಟ್ಸ್ 0 to 2. ನಾವು ಅಪ್ಲೈ ದ ಲಿಮಿಟ್ಸ್. ಸೊ ಇಟ್ ವಿಲ್ ಬಿಕಮ್ ಟ್ಯಾನ್ ಇನ್ವರ್ಸ್ 2 ಮೈನಸ್ ಟ್ಯಾನ್ ಇನ್ವರ್ಸ್ 0 ಆಯಿತು. ಓಕೆ, ಸೊ ಟ್ಯಾನ್ ಇನ್ವರ್ಸ್ 0 ಅಂದರೆ 0 ಆಗುತ್ತೆ. ಸೊ ಫೈನಲ್ ಆನ್ಸರ್ ಏನಾಯ್ತು, ನಮಗೆ ಟ್ಯಾನ್ ಇನ್ವರ್ಸ್ 2 ಆಯಿತು. ಓಕೆ, ಸೊ ಆಪ್ಷನ್ಸ್ ನೋಡೋದಾದರೆ, ಸೊ ಆಪ್ಷನ್ ಸಿ ನಲ್ಲಿದೆ ಟ್ಯಾನ್ ಇನ್ವರ್ಸ್ 2, ದಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ದ ಕೀ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 44 ಏನಿದೆ ನೋಡಿ, the area of the region bounded by the line y is equal to 3x and the curve y is equal to x square in square units ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಏನು ಮಾಡಪ್ಪ ಅಂದರೆ, ಈ ಕರ್ವ್ಗಳನ್ನು ಡ್ರಾ ಮಾಡೋಣ. ಸೊ ಯಾವ ಥರ ಬರುತ್ತೆ ಅಂದರೆ, y is equal to x square ಒಂದಿದೆ. ಸೊ y is equal to x square. ಸೊ ದಿಸ್ is the graph of y is equal to x square. ಓಕೆ, ಸಿಮಿಲರ್ಲಿ y is equal to 3x ಇದೆ. ಸೊ y is equal to 3x ಈ ಥರ ಬರುತ್ತೆ. ಸೊ ದಿಸ್ ಇಸ್ y is equal to 3x. ಓಕೆ, ದಿಸ್ ಇಸ್ y is equal to 3x ಆಯಿತು. ಸೊ ಈಗ ಈ ಏರಿಯಾನ ಫೈಂಡ್ ಔಟ್ ಮಾಡಬೇಕು ನಾವು. ಸೊ ದಟ್ ಈಸ್ area between these two curves.
ಸೊ ದಿಸ್ ಇಸ್ ದ ಏರಿಯಾ ವಿ ನೀಡ್ ಟು ಫೈಂಡ್ ಔಟ್. ಓಕೆ, ಸೊ ಈಗ ಇಲ್ಲೇನಿದೆ ನಮಗೆ ಈಕ್ವೇಷನ್ಸ್ ಏನು ಕೊಟ್ಟಿದ್ದಾರೆ, y ಈಸ್ ಈಕ್ವಲ್ ಟು 3x ಅಂತ ಒಂದು, ಆಮೇಲೆ ಇನ್ನೊಂದು y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ ಇವೆರಡನ್ನ ಈಕ್ವೇಟ್ ಮಾಡಿದಾಗ ಏನಾಯ್ತು ಇಲ್ಲಿ, ಇಟ್ ಇಂಪ್ಲಾಯ್ಸ್ 3x ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಯಿತು. ಸೊ ಅಂದರೆ ಈ ಎಕ್ಸ್ ಸ್ಕ್ವೇರ್ನ ಶಿಫ್ಟ್ ಮಾಡ್ಕೊಂಡ್ರೆ 3x ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಎಕ್ಸ್ ಕಾಮನ್ ತೆಗೆದ್ರೆ 3 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ದೇರ್ಫೋರ್ ಐದರ್ ಎಕ್ಸ್ ಈಸ್ ಈಕ್ವಲ್ ಟು 0 ಆರ್ 3 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 3 ಆಯಿತು. ಓಕೆ, ಸೊ ಈಗ ಯಾವ ಥರ ಏರಿಯಾ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಬರೆಯೋಣ. ಸೊ ದಟ್ ಈಸ್ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು required area is equal to integration from where to where, from 0 to 3. okay, upper curve minus lower curve. so upper curve ಏನಿದೆ, so y is equal to 3x ಇದೆ upper curve, and lower curve ಏನಿದೆ, lower curve y is equal to x square ಇದೆ. ಸೊ ಅಂದ್ರೆ ಫಸ್ಟ್ ಅಪ್ಪರ್ ಕರ್ವ್ ಬರೀಬೇಕು, ಅಂದ್ರೆ 3x ಆಯಿತು, ಮೈನಸ್ ಲೋಯರ್ ಕರ್ವ್ ಅಂದ್ರೆ ಕೆಳಗಡೆ ಯಾವ್ದಿದೆ, x square ಇದೆ. ಸೊ ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು, ಅಪ್ಪರ್ ಕರ್ವ್ ಮೈನಸ್ ಲೋಯರ್ ಕರ್ವ್ ಇಂಟು dx. ಸೊ ಇದನ್ನು ಇಂಟಿಗ್ರೇಟ್ ಮಾಡಿ ಈಗ. ಸೊ ದಟ್ ಈಸ್ 3 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದ್ರೆ ಏನಾಯಿತು, ಎಕ್ಸ್ ಸ್ಕ್ವೇರ್ ಬೈ 2 ಆಯಿತು. ಓಕೆ, ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಪವರ್ 3 ಡಿವೈಡೆಡ್ ಬೈ 3 ಆಗುತ್ತೆ, ವಿತ್ ದ ಲಿಮಿಟ್ಸ್ 0 to 3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಪ್ಪರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ 3 ಕ್ಯೂಬ್ ಡಿವೈಡೆಡ್ ಬೈ 3 ಆಯಿತು. ಓಕೆ, ದಿಸ್ ಇಸ್ ಅಪ್ಪರ್ ಲಿಮಿಟ್. ಸೊ ನೆಕ್ಸ್ಟ್ ಲೋಯರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 3 ಇಂಟು 0 ಸ್ಕ್ವೇರ್ ಅಂದರೆ 0 ಆಯಿತು. ಸೊ 0 ಮೈನಸ್ 0 ಆಗುತ್ತೆ, ಎರಡು ಟರ್ಮು 0 ಆಗುತ್ತೆ. ದೆನ್ ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದರೆ 3 ಸ್ಕ್ವೇರ್ ಅಂದರೆ 9, 9 3 ಜ 27. ಸೊ 27 ಬೈ 2 ಮೈನಸ್ ಇಯರ್ 3 1 ಜ 1 3 ಕ್ಯಾನ್ಸಲ್ ಆಯಿತು ಅಂದರೆ 3 ಸ್ಕ್ವೇರ್ ಆಯಿತು, 9 ಆಯಿತು. ಸೊ ದಟ್ ಮೀನ್ಸ್ ಇಯರ್ 27 ಮೈನಸ್ 9 2 ಜ 18 ಆಯಿತು, ಡಿವೈಡೆಡ್ ಬೈ 2. ದಟ್ ಮೀನ್ಸ್ 9 ಬೈ 2 ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡೋದಾದರೆ ನಮಗೆ ಆಪ್ಷನ್ ಬಿ ನಲ್ಲಿ ಇದೆ. ಸೊ ಆಪ್ಷನ್ ಬಿ ದಟ್ ಈಸ್ 9 ಬೈ 2. ಓಕೆ, ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಏನು ನೋಡ್ಬೋದು, 9 ಬೈ 2. ನೆಕ್ಸ್ಟ್ ಕ್ವಶನ್ ನೋಡೋಣ, ಕ್ವಶನ್ ನಂಬರ್ 45. ಸೊ ಏನಿದೆ ಇಲ್ಲಿ, the area of the region bounded by the line y is equal to x and the curve y is equal to x cube. ಸೇಮ್ ಇಟ್ ಈಸ್ ಕೂಡ ಲಾಸ್ಟ್ ಒನ್ ಮಾಡಿದ್ವಲ್ಲ ಪ್ರೀವಿಯಸ್, ಸೊ ಅದೇ ಥರ ಇದೆ. ಸೊ ಫಸ್ಟ್ ಆ ಕರ್ವ್ನ ಕನ್ಸಿಡರ್ ಮಾಡೋಣ. ಏನಿದೆ, y is equal to x ಇದೆ. ಸೊ ದಿಸ್ ಈಸ್ y is equal to x. ಸೊ ನೆಕ್ಸ್ಟ್ 3 y is equal to x cube ಇದೆ. ಓಕೆ, x cube ಕರ್ವ್ ಯಾವ ಥರ ಬರುತ್ತೆ ನೋಡಿ. ಸೊ ದಿಸ್ ಈಸ್ ಎಕ್ಸ್ ಕ್ಯೂಬ್ ಕರ್ವ್. ಓಕೆ, ಸೊ ಈಗ ನಾವು ಫೈಂಡ್ ಔಟ್ ಮಾಡ್ತಕ್ಕಂಥ ರೀಜನ್ ಯಾವುದು, ಸೊ ದಿಸ್ ಇಸ್ ದ ರೀಜನ್. ಸೊ ಈ ಏರಿಯಾನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಆ್ಯಂಡ್ ಇಯರ್ ಇಫ್ ಯು ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್, ದಿಸ್ ಈಸ್ 1, 0 ಆ್ಯಂಡ್ ದಿಸ್ ಒನ್ ಈಸ್ minus 1, 0. ಓಕೆ, and these two are symmetric about each other. ಸೊ ಎರಡು ಏನಾಗಿದೆ, ಸಿಮೆಟ್ರಿ ಆಗಿದೆ ಅಂದರೆ ಸೊ ಎರಡರ ಏರಿಯಾ ನಮಗೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಓಕೆ, ಆ್ಯಂಡ್ ನಾವು ಈಗ ಈ ಈಕ್ವೇಷನ್ನ ಸಾಲ್ವ್ ಮಾಡೋಣ. ಸೊ ಏನಿದೆ ಇಲ್ಲಿ, y ಈಸ್ ಈಕ್ವಲ್ ಟು ಎಕ್ಸ್ ಆ್ಯಂಡ್ y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇದೆ. ಸೊ ಎರಡನ್ನ ಈಕ್ವೇಟ್ ಮಾಡೋಣ. ಸೊ ಅವಾಗ ಏನಾಯಿತು, ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆಯಿತು. ದಟ್ ಮೀನ್ಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಕಾಮನ್ ತೆಗೆದ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಆಯಿತು. ಸೊ ಈಗ ಸಾಲ್ವ್ ಮಾಡೋಣ. ಸೊ ಇದರ್ ಎಕ್ಸ್ ಈಸ್ ಈಕ್ವಲ್ ಟು 0 ಆಗಬೇಕು, ಆರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸೊ ಇಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಬರುತ್ತೆ. ಓಕೆ, ಸೊ ಈಗ ಈ ಎರಡು ಶೇಡೆಡ್ ರೀಸನ್ದ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸೊ ಎರಡು ಏರಿಯಾ ಈಕ್ವಲ್ ಇರುತ್ತೆ. ಸೊ ಹಂಗಾಗಿ ನಾವು ಡೈರೆಕ್ಟಾಗಿ ಏನು ಬರೆಯೋಣ, 2 ಟೈಮ್ಸ್ ಅಂತ ಬರೆಯೋಣ. ಸೊ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು, ಸೊ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು 2 ಟೈಮ್ಸ್ ಇಂಟಿಗ್ರೇಷನ್ ಫ್ರಮ್, ಸೊ ಇಲ್ಲಿಂದ ಇಲ್ಲಿಗೆ 0 to 1 ತಗೋಬೇಕು. ಓಕೆ, 0 to 1. ವಾಟ್ ಈಸ್ ಅಪ್ಪರ್ ಕರ್ವ್ ಇಯರ್? ಸೊ ಅಪ್ಪರ್ ಕರ್ವ್ ಏನಿದೆ ನೋಡಿ. ಸೊ ವಾಟ್ ಈಸ್ ದ ಇಕ್ವೇಷನ್ ಆಫ್ ದಿಸ್ ಕರ್ವ್? ಸೊ ದಿಸ್ ಈಸ್ y ಈಸ್ ಈಕ್ವಲ್ ಟು ಎಕ್ಸ್ ಆ್ಯಂಡ್ ದ ಲೋಯರ್ ಕರ್ವ್ y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇದೆ. ಅಂದರೆ ಅಪ್ಪರ್ ಕರ್ವ್ ಮೈನಸ್ ಲೋಯರ್ ಕರ್ವ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್. ಓಕೆ, ದಟ್ ಈಸ್ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ ಏನಾಯಿತು, ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ
x power 4 divided by 4 with the limits 0 to 1 ಆಗುತ್ತೆ. ಓಕೆ, ದಟ್ ಮೀನ್ಸ್ ಹಿಯರ್ 2 ಇಂಟು, ಸೊ ಅಪ್ಪರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ, 1/2 ಮೈನಸ್ ಇಯರ್ 1 ಪವರ್ 4 ಅಂದ್ರೆ 1 ಆಗುತ್ತೆ, 1/4. ದಿಸ್ ಇಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಂದ್ರೆ 0 ಸ್ಕ್ವೇರ್ ಬೈ 2 ಅಂದ್ರೆ 0 ಪವರ್ 4 ಡಿವೈಡ್ ಬೈ 4 ಅಂದ್ರೆ 0 ಆಗುತ್ತೆ. ಸೊ ಇಟ್ ವಿಲ್ ಬಿ 2 ಇಂಟು ಇಯರ್ 1/2 ಮೈನಸ್ 1/4 ಅಂದ್ರೆ ಏನಾಗುತ್ತೆ ನಮಗೆ ಇಲ್ಲಿ, ದಿಸ್ ಈಸ್ 1/4 ಆಗುತ್ತೆ. ಸೊ ಇಯರ್ 2 1s are 2 2s get cancel. ಸೊ 1/2 ಬಂತು. ಸೊ 1/2 ಮೀನ್ಸ್ 0.5 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಓಕೆ, ಸೊ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಡಿ ನಲ್ಲಿ ಇದೆ 0.5 ಸ್ಕ್ವೇರ್ ಯೂನಿಟ್ಸ್. ಸೊ ದಟ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ಕೀ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 46. ಸೊ ಇಲ್ಲಿ ಸೊ ಏನಿದೆ, the solution of e to the power dy by dx is equal to x plus 1 and ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಏನು, when x is 0 y value is 3 ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಬರೋಣ. ಏನಿದೆ, e to the power of dy by dx. ಓಕೆ, e to the power of dy by dx is equal to ಏನಿದೆ, x plus 1 ಇದೆ. ಓಕೆ, ಸೊ ಈ ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ನಮಗೆ ಲಾಗ್ ಆಗುತ್ತೆ. ಸೊ ಅಂದ್ರೆ dy by dx is equal to log of x plus 1 ಆಯ್ತು. ಸೊ ಈಗ dx ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ. ದೆನ್ ವಿ ಕ್ಯಾನ್ ರೈಟ್ dy is equal to log of x plus 1 into dx ಆಗುತ್ತೆ. ನಾವು ವೇರಿಯೇಬಲ್ಸ್ ಆರ್ ಸಪರೇಟೆಡ್, ಅಪ್ಲೈ ದ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ dy is equal to ಇಂಟಿಗ್ರೇಷನ್ ಆಫ್ log of x plus 1 into dx ಆಗುತ್ತೆ. ಓಕೆ, ಸೊ ನಾವಿಲ್ಲಿ ಒಂದು ನೋಟ್ ಪಾಯಿಂಟ್ ಬರೋಣ. ಏನಪ್ಪಾ ಅಂದ್ರೆ, ವಾಟ್ ಇಸ್ ದ ನೋಟ್ ಪಾಯಿಂಟ್ ಮೀನ್ಸ್, ಇಂಟಿಗ್ರೇಷನ್ ಆಫ್ log x into dx is equal to log of x into log x minus x plus c ಆಗುತ್ತೆ. ಓಕೆ, ದಿಸ್ ಈಸ್ ಇಂಟಿಗ್ರೇಷನ್ ಆಫ್ log x. ಸೊ ನಾವು ವಿ ಕ್ಯಾನ್ ಯೂಸ್ ಹಿಯರ್. ಸೊ ಇದನ್ನೇನಂತ ಬರೀಬೋದು, ಈಗ ಇಂಟಿಗ್ರೇಷನ್ ಆಫ್ dy ಅಂದ್ರೆ ಏನಾಗುತ್ತೆ, y ಆಗುತ್ತೆ, ಈಸ್ ಈಕ್ವಲ್ ಟು ಇಲ್ಲಿ x ಬದಲು ಏನಿದೆ, x plus 1 ಇದೆ. ಸೊ ಹಂಗಂದ್ರೆ ಏನಾಗುತ್ತೆ, ಇಲ್ಲಿ ರಿಸಲ್ಟ್ ಅಲ್ಲಿ x ಬದಲು x plus 1 ಬರೆಯೋಣ. x plus 1 ಇಂಟು ಲಾಗ್ ಆಫ್ x plus 1. ಸೊ ಎಲ್ಲಿ x ಇದೆ ಅಲ್ಲಿ x plus 1 ಬರೆಯೋಣ, ಮೈನಸ್ x plus 1 ಪ್ಲಸ್ c. ಓಕೆ, ಸೊ ಇಲ್ಲಿ ನಮಗೆ ಕಂಡೀಷನ್ ಏನು ಕೊಟ್ಟಿದ್ದಾರೆ, y is equal to 3 when x is equal to 0 ಅಂತ ಕೊಟ್ಟಿದ್ದಾರೆ. ಸೊ ಆ ಒಂದು ಕಂಡೀಷನ್ ಇಲ್ಲಿ ಯೂಸ್ ಮಾಡೋಣ. ಓಕೆ, ದಟ್ ಈಸ್ y ವ್ಯಾಲ್ಯೂ ಏನಾಗುತ್ತೆ, 3 ಆಗುತ್ತೆ. ವೆನ್ x is 0 ಅಂದ್ರೆ ಇಲ್ಲಿ 0 plus 1 ಇಂಟು ಲಾಗ್ ಆಫ್ 0 plus 1 ಮೈನಸ್ 0 plus 1 plus c. ದಟ್ ಮೀನ್ಸ್ 3 is equal to 0 plus 1 ಅಂದ್ರೆ 1, ಲಾಗ್ ಆಫ್ 0 plus 1 ಅಂದ್ರೆ 1 ಆಗುತ್ತೆ. ಲಾಗ್ 1 ವ್ಯಾಲ್ಯೂ ಏನಾಯ್ತು, 0 ಆಯ್ತು, ಮೈನಸ್ ಇಯರ್ 0 plus 1 ಅಂದ್ರೆ 1 ಆಗುತ್ತೆ, ಪ್ಲಸ್. ಸೊ ದಿಸ್ 1 ಇಂಟು 0 ಅಂದ್ರೆ 0, ಮೈನಸ್ 1 ಈ ಕಡೆ ಬಂದ್ರೆ ಪ್ಲಸ್ 1 ಆಗುತ್ತೆ. ಹಂಗಂದ್ರೆ ಸಿ ವ್ಯಾಲ್ಯೂ ಏನಾಗುತ್ತೆ, 4 ಆಗುತ್ತೆ. ಓಕೆ, ಸೊ ನಾವು ವಿ ಕ್ಯಾನ್ ರೈಟ್ ದ ರಿಕ್ವೈರ್ಡ್ ಈಕ್ವೇಶನ್. ಸೊ ಇದನ್ನ ಈಕ್ವೇಶನ್ 1 ಅಂತ ಕರ್ತಿರೋಣ. ಈಗ ಸಿ ವ್ಯಾಲ್ಯೂ ವಿಲ್ ರಿಪ್ಲೇಸ್ ಮಾಡೋಣ. ಸೊ ಹಂಗಂದ್ರೆ ಈಕ್ವೇಶನ್ 1 ವಿಲ್ ಬಿಕಮ್ y is equal to x plus 1 into log of x plus 1 minus x. ಸೊ ಮೈನಸ್ ಇಂಟು ಪ್ಲಸ್ 1 ಅಂದ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ 1 ಆಗುತ್ತೆ, ಪ್ಲಸ್ ಸಿ ವ್ಯಾಲ್ಯೂ ಏನಾಯ್ತು, 4 ಆಯ್ತು. ದಟ್ ಈಸ್ y is equal to x plus 1 into log of x plus 1 minus x. ಇಲ್ಲಿ 4 minus 3 ಅಂದ್ರೆ 4 minus 1 ಅಂದ್ರೆ ಪ್ಲಸ್ 3 ಆಗುತ್ತೆ. ಸೊ ಎರಡು ಟರ್ಮ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, y minus x will become plus x and plus 3 will become minus 3 is equal to x plus 1 into log of x plus 1 ಆಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ ಡಿ ನಲ್ಲೇ ಇದೆ, ಹೌದಾ? ಸೊ ಆಪ್ಷನ್ ಡಿ, ದಟ್ ಈಸ್ y plus x minus 3 is equal to x plus 1 into log of x plus 1. So option D is the correct answer. Okay. So next question now. So question number 47. The family of curves whose x and y intercepts of a tangent at any point are respectively double the x and y coordinates of that point ಅಂತ ಕೇಳ್ತದೆ. ಓಕೆ, ಸೊ ಇಲ್ಲಿ ಏನು ಬರೆಯೋಣ, ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಬರೆಯೋಣ. ಸೊ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡೋಣ. ಸೊ ಇಟ್ ಈಸ್ ಗಿವೆನ್ ಬೈ ಕ್ಯಾಪಿಟಲ್ Y minus y is equal to dy by dx into
ಕ್ಯಾಪಿಟಲ್ ಎಕ್ಸ್ ಮೈನಸ್ ಎಕ್ಸ್. ಸಪೋಸ್ ನಮ್ಗೇನಾದರೂ ಎಕ್ಸ್ ಇಂಟರ್ಸೆಪ್ಟ್ ಬೇಕು ಅಂತಂದರೆ ಸೊ ಇಲ್ಲೇನಾಗುತ್ತೆ y ಅನ್ನೋದು 0 ಆಗಿಬಿಡುತ್ತೆ. ಸೊ ಅಂದರೆ 0 ಮೈನಸ್ y ಅಂದರೆ ಮೈನಸ್ y ಈಸ್ ಈಕ್ವಲ್ ಟು dy ಬೈ ಡಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ. ನಮಗೇನು ಬೇಕು ಎಕ್ಸ್ ಬೇಕೌದಾ. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡೋಣ. ಅವಾಗ y ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ವೈ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ. ಸೊ ಈ ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಹಂಗಂದ್ರೆ ಎಕ್ಸ್ ಇಂಟರ್ಸೆಪ್ಟ್ ಏನಂತ ಬರೀಬೋದು, ಕ್ಯಾಪಿಟಲ್ ಎಕ್ಸ್ ಮೈನಸ್ y ಇಂಟು ಡಿ ವೈ ಬೈ ಡಿ ಎಕ್ಸ್. ಸೊ ದಿಸ್ ಒನ್ ಈಸ್ ಎಕ್ಸ್ ಇಂಟರ್ಸೆಪ್ಟ್. ಸೊ ಅದೇ ಥರ y ಇಂಟರ್ಸೆಪ್ಟ್ ಯಾವ ಥರ ಬರೀಬೋದು ಅಂದರೆ, ಸೊ y ಇಂಟರ್ಸೆಪ್ಟ್ ಈಸ್ ಗಿವೆನ್ ಬೈ, ಸೊ y ಇಂಟರ್ಸೆಪ್ಟ್ ಅಲ್ಲಿ ಏನಾಗುತ್ತೆ, ಎಕ್ಸ್ ಅನ್ನೋದು ನಮಗೆ 0 ಆಗುತ್ತೆ. ಸೊ ಹಂಗಂದ್ರೆ ಇಲ್ಲಿ ಏನಾಯ್ತು, ಇಲ್ಲಿ ದಿಸ್ ಈಸ್ y ಮೈನಸ್ y ಆಸ್ ಇಟ್ ಈಸ್, ದಟ್ ಈಸ್ y ಮೈನಸ್ y ಈಸ್ ಈಕ್ವಲ್ ಟು dy ಬೈ ಡಿ ಎಕ್ಸ್ ಇಂಟು 0 ಮೈನಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ದೆನ್ ಇದನ್ನ ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು, ಕ್ಯಾಪಿಟಲ್ y ಮೈನಸ್ y ಈಸ್ ಈಕ್ವಲ್ ಟು, ಸೊ ದಿಸ್ ಈಸ್ ಮೈನಸ್ 0 ಮೈನಸ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಆಗುತ್ತೆ, ಅಂದರೆ ಮೈನಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಆಯಿತು. ಸೊ ಈ ಮೈನಸ್ ವೈನ ಆ ಕಡೆ ಶಿಫ್ಟ್ ಮಾಡೋಣ. ಸೊ ಹಂಗಂದ್ರೆ y ಇಂಟರ್ಸೆಪ್ಟ್ ಏನು ಸಿಗುತ್ತೆ, ಮೈನಸ್ ವೈ ಈ ಕಡೆ ಬಂದರೆ ಪ್ಲಸ್ ವೈ ಆಯಿತು, y ಮೈನಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಸೊ ದಿಸ್ ಈಸ್ ಅ y ಇಂಟರ್ಸೆಪ್ಟ್. ಸೊ ಅಲ್ಲಿ ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, ಎಕ್ಸ್ ಆ್ಯಂಡ್ y ಇಂಟರ್ಸೆಪ್ಟ್ಸ್ ಆಫ್ ಎ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆರ್ ರೆಸ್ಪೆಕ್ಟಿವ್ಲಿ ಡಬಲ್ ಎಕ್ಸ್ ಆ್ಯಂಡ್ y ಕೋಆರ್ಡಿನೇಟ್ಸ್ ಆಫ್ ದಟ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಓಕೆ ಅಂದರೆ ಇಲ್ಲಿ ಏನಾಗುತ್ತೆ, ನಮಗೆ ಡಬಲ್ ಆಗುತ್ತೆ. ಸೊ y ಇಂಟರ್ಸೆಪ್ಟ್ ನ ಡಬಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನಾಯ್ತು ನೋಡಿ, y ಮೈನಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಸೊ y ಇಂಟರ್ಸೆಪ್ಟ್ ಡಬಲ್ ಅಂದ್ರೆ ಏನಾಗುತ್ತೆ, 2y ಆಗಬೇಕು, ಹೌದಾ. ಸೊ ನೆಕ್ಸ್ಟ್ ಈಗ y ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ y ಆಗುತ್ತೆ, ಅಂದರೆ ಮೈನಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2y ಮೈನಸ್ y ಅಂದರೆ ಏನಾಯಿತು, y ಆಗುತ್ತೆ, ಹೌದಾ. ಸೊ ಪ್ಲಸ್ y ಈ ಕಡೆ ಬಂದರೆ ಮೈನಸ್ y ಆಗುತ್ತೆ, 2y ಮೈನಸ್ y ಅಂದರೆ y ಆಗುತ್ತೆ. ಸೊ ಈಗ ಇಲ್ಲಿ ವೇರಿಯಬಲ್ ಸಪ್ರೇಬಲ್ ಮಾಡೋಣ. ಮೈನಸ್ 1 ಡಿವೈಡೆಡ್ ಬೈ y ಈ ಕಡೆ ತಗೊಳ್ರಿ, 1 ಬೈ y ಆಯಿತು, ಇಂಟು ಡಿ ವೈ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ಎಕ್ಸ್ ಆ ಕಡೆ ಶಿಫ್ಟ್ ಮಾಡಿದ್ರೆ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ಸೊ ಇಲ್ಲಿ ವೇರಿಯಬಲ್ ಸಪ್ರೇಬಲ್ ಆಯಿತು. ಸೊ ಈಗೇನು ಮಾಡೋಣ, ಇಂಟಿಗ್ರೇಷನ್ ಅಪ್ಲೈ ಮಾಡೋಣ. ಸೊ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇಂಟಿಗ್ರೇಷನ್ ಆಫ್ 1 ಬೈ y ಇಂಟು ಡಿ ವೈ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ದಟ್ ಈಸ್ ಮೈನಸ್ ಲಾಗ್ y ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಸಿ ಆಯಿತು. ಲಾಗ್ ಎಕ್ಸ್ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಮೈನಸ್ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಈಸ್ ಈಕ್ವಲ್ ಟು ಸಿ ಆಗುತ್ತೆ. ಸೊ ಮೈನಸ್ ಕಾಮನ್ ತೆಗೆದ್ರೆ ಏನಾಯಿತು, ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಈಸ್ ಈಕ್ವಲ್ ಟು ಸಿ ಆಯಿತು, ಅಥವಾ C1 ಅಂತ ಡಿನೋಟ್ ಮಾಡ್ಬೋದು, ಇದನ್ನು C1 ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಓಕೆ, C1. ಸೊ ಮಲ್ಟಿಪ್ಲೈ ಮೈನಸ್ 1 ಅನ್ನು ಬೋತ್ ಸೈಡ್ ಮಾಡಿದರೆ ಇಲ್ಲಿ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಏನಂತ ಬರೀಬೋದು, ಲಾಗ್ ಎಕ್ಸ್ ಇಂಟು ವೈ ಅಂತ ಬರೀಬೋದು. ಸೊ ಅದನ್ನು ಮೈನಸ್ C1 ಅನ್ನು ಸಿ ಅಂತ ಬರ್ತೀನಿ. ಸೊ ಲಾಗ್ ಆ ಕಡೆ ಶಿಫ್ಟ್ ಮಾಡಿದ್ರೆ ಏನಾಯ್ತು ನಮಗೆ, ಎಕ್ಸ್ ಇಂಟು ವೈ ಈಕ್ವಲ್, ಅಥವಾ ಇದನ್ನು ಒನ್ ಮೋರ್ ಮೈನಸ್ C1 ಅಂತಲೇ ಬರೀರಿ. ಓಕೆ, ದಟ್ ಈಸ್ ಇ ಟು ದಿ ಪವರ್ ಆಫ್ ಮೈನಸ್ C1 ಆಗುತ್ತೆ. ದಟ್ ಮೀನ್ಸ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ C1 ಇನ್ನೊಂದು ಕಾನ್ಸ್ಟೆಂಟ್ ಆಗಿ ಬರೋಣ, ದಟ್ ಈಸ್ ಸಿ. ದಟ್ ಈಸ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಸಿ ಆಗುತ್ತೆ. ದಟ್ ಈಸ್ ಆಪ್ಷನ್ ಫಸ್ಟ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ, ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಸಿ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡೋಣ, ಕ್ವೆಶ್ಚನ್ ನಂಬರ್ 48. ಸೊ ಏನಿದೆ, ವೆಕ್ಟರ್ ಎ ಬಿ ಅಂಡ್ ವೆಕ್ಟರ್ ಎ ಸಿ ಕೊಟ್ಟಿದ್ದಾರೆ. ಆರ್ ದ ಸೈಡ್ಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ, ದೆನ್ ಲೆಂತ್ ಆಫ್ ದ ಮೀಡಿಯನ್ ಥ್ರೂ ಎ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಸಪೋಸ್ ದಿಸ್ ಇಸ್ ಎ ಬಿ ಆ್ಯಂಡ್ ಸಿ. ಸೊ ನಮಗೇನು ಕೊಟ್ಟಿದ್ದಾರೆ, ಇಲ್ಲಿ ಎ ಬಿ ವೆಕ್ಟರ್ ಕೊಟ್ಟಿದ್ದಾರೆ ಮತ್ತು ಎ ಸಿ ವೆಕ್ಟರ್ ಕೊಟ್ಟಿದ್ದಾರೆ. ಸೊ ಪಾಯಿಂಟ್ ಎ ಇಂದ ಒಂದು ಮೀಡಿಯನ್ನ ಡ್ರಾ ಮಾಡೋಣ. ಸೊ ಇಲ್ಲಿ ಎಮ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ ತಗೊಳ್ಳೋಣ. ನಾವು ಲೆಟ್ ಅಸ್ ಜಾಯಿನ್ ಎ ಆ್ಯಂಡ್ ಎಮ್. ಓಕೆ, ಸೊ ಎ ಎಮ್ ಈಸ್ ದ ಮೀಡಿಯನ್. ಸೊ ಇಲ್ಲಿ ನಮಗೆ ಮೀಡಿಯನ್ ಏನು ಬೇಕು, ಮೀಡಿಯನ್ ಲೆಂತ್ ಬೇಕಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಎಮ್ ಫೈಂಡ್ ಔಟ್ ಮಾಡೋದು. ಫಸ್ಟ್ ಎ ಎಮ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎ ಎಮ್ ಯಾವ ಥರ ಬರಿಬೋದಪ್ಪ ಅಂದರೆ, ಎ ಬಿ ವೆಕ್ಟರ್ ಪ್ಲಸ್ ಎ ಸಿ ವೆಕ್ಟರ್ ಹೋಲ್ ಡಿವೈಡೆಡ್ ಬೈ 2. ದಟ್ ಈಸ್ ಎ ಬಿ ವೆಕ್ಟರ್ ಪ್ಲಸ್ ಎ ಸಿ ವೆಕ್ಟರ್ ಅಂದರೆ 3i ಪ್ಲಸ್ 5i ಅಂದರೆ ಏನಾಯಿತು, 8i ಆಯಿತು. ಇಲ್ಲಿ ಜೆ ಇಲ್ಲ, ಸೊ ಇಲ್ಲಿ ಮೈನಸ್ 2j ಆಗುತ್ತೆ. ನೆಕ್ಸ್ಟ್ ಪ್ಲಸ್ 4k ಪ್ಲಸ್ 4k ಅಂದರೆ ಏನಾಯಿತು, 8k ಆಯಿತು. 8k ಡಿವೈಡೆಡ್ ಬೈ 2i. ಓಕೆ, ಸೊ 2 ಕಾಮನ್ ತೆಗೋಣ. ಸೊ 2 ಕಾಮನ್ ತೆಗೆದ್ರೆ 4i ಮೈನಸ್ ಜೆ ಪ್ಲಸ್ 4k ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ. 2 ಟಿಕೆಟ್ ಕ್ಯಾನ್ಸಲ್. ಸೊ ಇಲ್ಲಿ ಏನು ಮಾಡೋಣ, ಎ ಎಮ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್, ಸೊ 4 ಸ್ಕ್ವೇರ್ ಅಂದರೆ 16 ಪ್ಲಸ್ ಮೈನಸ್ 1 ಸ್ಕ್ವೇರ್ ಅಂದರೆ 1 ಪ್ಲಸ್ 4 ಸ್ಕ್ವೇರ್ ಅಂದರೆ 16 ಆಯಿತು. 16 ಪ್ಲಸ್ 16 ಅಂದರೆ 32, 32 ಪ್ಲಸ್ 1 ಅಂದರೆ 33 ಆಗುತ್ತೆ. ಓಕೆ, ದಟ್ ಈಸ್
ಆಪ್ಷನ್ ಸಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಯಿತು. ಓಕೆ, ಐ ಹೋಪ್ ಈ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇನ್ನು ಯಾರು ಗಣಿತಕಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.